ಮೊದಲ ಬಾರಿ ಕೇಳಿದಾಗ ತಬಾಹಿ ಸಾಮಾನ್ಯ ಕಮರ್ಷಿಯಲ್ ಹಾಡಿನಂತೆ ಅನಿಸ್ಬೋದು. ಆದರೆ ತಾಂತ್ರಿಕವಾಗಿ ಹೇಳೋದಾದರೆ ಇದು ಹೀರೋ ಇಂಟ್ರೋ ಅಥವಾ ಡ್ಯಾನ್ಸ್ ನಂಬರ್ ಅಲ್ಲ. ಚಿತ್ರದ ಭಾವನೆ, ಅದರ ಡಾರ್ಕ್ ರೊಮ್ಯಾನ್ಸ್ ಹಾಗೆಯೇ ಭಾವನಾತ್ಮಕ ತೀವ್ರತೆಯನ್ನು ಕಟ್ಟಿಕೊಡುವ ಮೂಡ್ ಪೀಸ್. ವಿಶಾಲ್ ಮಿಶ್ರಾ ಅವರ ಸಂಗೀತದಲ್ಲಿ ರಾಕ್, ಸಿಂಫೋನಿಕ್ ಲೇಯರ್ಗಳು, ಎಲೆಕ್ಟ್ರಿಕ್ ಗಿಟಾರ್ ಹಾಗೆಯೇ ಆರ್ಕೆಸ್ಟ್ರಲ್ ಬ್ಯಾಕ್ಗ್ರೌಂಡ್ ಒಂದಕ್ಕೊಂದು ಬೆರೆತು ದೊಡ್ಡ ಕ್ಯಾನ್ವಾಸ್ ಅನುಭವವನ್ನು ನೀಡುತ್ತೆ. ಇನ್ನು ಯೋಗರಾಜ್ ಭಟ್ ಅವರ ಸಾಹಿತ್ಯದಲ್ಲಿ ಪ್ರೀತಿ ಹಾಗೆಯೇ ವಿನಾಶ ಒಂದೇ ನಾಣ್ಯದ ಎರಡು ಮುಖಗಳಂತೆ ಮೂಡಿ ಬಂದಿವೆ. ಈ ಹಾಡು ಪಾರ್ಟಿ ಪ್ಲೇಲಿಸ್ಟ್ಗಾಗಿ ಅಲ್ಲ, ಸಿನಿಮಾ ನೋಡಿದ ನಂತರ ಅದರ ಅರ್ಥ ಹಾಗೆಯೇ ಭಾವನೆ ಇನ್ನಷ್ಟು ಆಳವಾಗಿ ತಟ್ಟುವ ರೀತಿಯ ಹಾಡು. ಇನ್ನು ಯಶ್ ಹಾಗೆಯೇ ಕಿಯಾರಾ ಅಡ್ವಾಣಿ ಜೋಡಿಯ ವಿಷಯಕ್ಕೆ ಬರೋದಾದರೆ, ಭಾರತೀಯ ಮಟ್ಟದ ಸ್ಟಾರ್ ಪವರ್ ಅನ್ನು ಕನ್ನಡ ಸಿನಿಮಾ ಮತ್ತೊಮ್ಮೆ ಜಗತ್ತಿಗೆ ತೋರಿಸ್ತಾ ಇರುವಂಥ ಸಂಯೋಜನೆ ಇದು. ಇವರಿಬ್ಬರ ನಡುವಿನ ಸ್ಕ್ರೀನ್ ಪ್ರೆಸೆನ್ಸ್ನಲ್ಲಿ ಕ್ಲಾಸ್, ಸ್ಟೈಲ್ ಹಾಗೆಯೇ ಮಿಸ್ಟ್ರಿ ಕಾಣಿಸುತ್ತೆ. ಚಿತ್ರದ ದೃಶ್ಯಗಳು ಬಿಡುಗಡೆಯಾದ ನಂತರ ಈ ಹಾಡಿನ ಪ್ರಭಾವ ಇನ್ನಷ್ಟು ಹೆಚ್ಚುವ ಸಾಧ್ಯತೆ ಇದೆ. ಪ್ರತಿಯೊಂದು ದೊಡ್ಡ ಸಿನಿಮಾ ಮೊದಲ ಹಾಡಿನ ಮೂಲಕ ಮಾಸ್ ಕ್ರೇಜ್ ಸೃಷ್ಟಿಸಬೇಕೆಂದಿಲ್ಲ. ಕೆಲವೊಮ್ಮೆ ಅದು ಕಥೆಯ ಆತ್ಮವನ್ನು ಪರಿಚಯಿಸುತ್ತೆ. ಆ ದೃಷ್ಟಿನಲ್ಲಿ ನೋಡೋದಾದರೆ ತಬಾಹಿ ಒಂದು ಕಮರ್ಷಿಯಲ್ ಸಾಂಗ್ಗಿಂತ ಹೆಚ್ಚಾಗಿ ಟಾಕ್ಸಿಕ್ ಚಿತ್ರದ ಟೋನ್ ಹಾಗೆಯೇ ಆಂಬಿಯನ್ಸ್ಗೆ ಕೊಟ್ಟಿರುವ ಕಲಾತ್ಮಕ ಪರಿಚಯ ಅಂತ ಹೇಳ್ಬೋದು.